ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್. ಮತ್ತು ಅಕ್ಷರಾಭ್ಯಾಸ 9 5 ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಇಂದಿನ ವಿಡಿಯೋದಲ್ಲಿ ಅಕ್ಷರಾಭ್ಯಾಸ 8ನ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಅಕ್ಷರಾಭ್ಯಾಸ 9ನ್ನು ನಾವು ನೋಡೋಣ. ಫಸ್ಟ್ನೇದು ಘ ಠ ಪ ಝ ಕ. ಚಿತ್ರವನ್ನು ತೋರಿಸಿ ಪದ ಹೇಳಿಸಿ. ಘ ಘಟ, ಟ ಜಠರ, ಪ ಫಲ, ಝ ಜಣಜಣ, ಖ ಖಗ. ಈ 5 ಅಕ್ಷರಗಳನ್ನು ಚಿತ್ರ ಸಮೇತವಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೋಡಿ ನಾವು ಅಕ್ಷರವನ್ನು ಗುರುತಿಸಬೇಕು. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ. ಮಕ್ಕಳ ಹತ್ರ ಗುಂಡಾಗಿ ಬರೆಯಿಸಬೇಕು. ಇಲ್ಲಿ ಶಿಕ್ಷಕರು ಘ ಇದೆ. ಘಾನ ಇಲ್ಲಿ ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲಿ ಬಾಣದ ಗುರುತಿನ ಸಹಾಯದಿಂದ ಇಲ್ಲಿ ತೋರಿಸಿದ್ದಾರೆ. ಅದೇ ರೀತಿ ನಾವು ಬರೆಯೋದಕ್ಕೆ ಹೇಳ್ಕೊಡ್ಬೇಕು. ಇಲ್ಲಿ ನೋಡಿ, ನನಗೆ ತೋರಿಸ್ತೀನಿ. ಗ ಈ ರೀತಿನಾದರೂ ಬರಿಬೋದು. ನಾವೆಲ್ಲ ಸಾಮಾನ್ಯವಾಗಿ ಈ ರೀತಿ ಬರಿತೀವಿ. ಮೊದಲು 0 ಹಾಕಿ ಈ ರೀತಿ ಮಕ್ಕಳ ಹತ್ರ ತಿದ್ದಿಸ್ಬೇಕು. ನಂತರ ಈ ಬಾಕ್ಸಲ್ಲಿ ಅವರೇ ಬರೆಯುವಂತೆ ಹೇಳಬೇಕು. ಘ ಗ. ಅದೇ ರೀತಿ ಟ ಇದೆ. ಟಾನ ತಿದ್ದಣ. ಠ ಟ ಠ ಟ. ಇಲ್ಲಿ ಪ ಇದೆ. ಪ ಫಲ. ಸೊ ನಾವು ಹೀಗೆ ಪ ಫಲ ನೀತಿ. ಪ ಪ ಗಜ್ಜ. ಜ ಜಣ ಜಣ. ಜ ಜಣ ಜಣ. ಖ ಖ ಖಡ್ಗ. ಖ ಖಡ್ಗ. ಖ ಖ. ಈ ರೀತಿ ಇಲ್ಲಿ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಮಕ್ಕಳಿಗೆ ಈಗ ಚುಕ್ಕಿಗಳ ಮೇಲೆ ತಿದ್ದಿದ್ದಾಗಿದೆ. ನಂತರ ಸಪ್ರೇಟಾಗಿ ಬಾಕ್ಸಲ್ಲೂ ಬರೆಸಿದ್ದಾಗಿದೆ. ಈಗ ಕಾಫಿ ರೈಟಿಂಗಲ್ಲಿ ಹೇಗೆ ಬರೆಸ್ಬೇಕು, ಅಥವಾ ಮಕ್ಕಳಿಗೆ ಒತ್ತು ದೀರ್ಘ ಮೇಲೆ ಹೋಗ್ಬೇಕಾ ಕೆಳಗೆ ಬರಬೇಕಾ, ಇದೆಲ್ಲನೂ ನಾವು ಹೇಳ್ಕೊಡ್ಬೇಕು. ಘ ಗ. ಗೀರು ಕೆಳಗೆ ಬರಬೇಕು. ಇಲ್ಲಿ ಕೊಂಬು ಗೀರಿನಿಂದ ಮೇಲೆ ಹೋಗಬೇಕು. ಟ ಫ ಝ ಖ. ಈ ರೀತಿ 2
ಗೀರಿನ ಮಧ್ಯೆ ದುಂಡಾಗಿ ಮಕ್ಕಳಿಗೆ ಬರೆಯಲು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟು ಅಭ್ಯಾಸ. ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಜಠರ, ಮಠ, ಹಠ, ಪಠಣ, ಠಣಠಣ, ಘಟ, ಘನ, ಘಟಕ, ಹೋಗ, ಫಲ, ಫಳಫಳ, ಕಫ, ಸಫಲ, ಝಳ, ಖಗ, ಖರ, ಖಳ, ನಕ, ಸಕ. ಇಲ್ಲಿ ಪದಗಳನ್ನ ನಾವು ಗಮನಿಸಿದ್ರೆ ಅಕ್ಷರಾಭ್ಯಾಸ 9ರಲ್ಲಿ ಯಾವ್ಯಾವ ಪದ 5 ಪದಗಳನ್ನು ಏನು ಉಪಯೋಗಿಸ್ಕೊಂಡು ಅಕ್ಷರಾಭ್ಯಾಸನ ತೋರಿಸ್ತಿದ್ದಾರೋ ಆ 5 ಪದಗಳಲ್ಲಿ ಮಾತ್ರ ಇಲ್ಲಿ ನಾವು ಪದಗಳ ರಚನೆ ಆಗಿರೋದನ್ನು ನಾವು ಕಾಣ್ಬೋದು. ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಅಡಿಗೆರೆ ಅಂದರೆ ಅಕ್ಷರಗಳ ಕೆಳಗೆ ಗೆರೆ ಎಳೆದಿರೋದನ್ನು ನಾವು ಅಡಿಗೆರೆ ಅಂತ ಕರಿತೀವಿ. ಇಲ್ಲಿ ಮಠ ಇದೆ, ಮ ಟ. ಸೊ ಇಲ್ಲಿ ಟಾಗೆ ಅಡಿಗೆರೆ ಎಳೆದಿದ್ದಾರೆ. ಹಾಗಾಗಿ ಅಡಿಗೆರೆ ಎಳೆದಿರುವಂಥ ಪದ ಯಾವುದು? ಇಲ್ಲಿ ಟ. ಹಠಲಿ ಅಡಿಗೆರೆ ಹಾಕಿರೋದು ಟ. ಘಟಲಿ ಘ, ಘನಲಿ ಘ, ಫಲ ಪದದಲ್ಲಿ ಪ, ಕಫ ಪದದಲ್ಲಿ ಫ, ಜಳ ಪದದಲ್ಲಿ ಜ, ಖರ ಪದದಲ್ಲಿ ಕ, ಖಗ ಪದದಲ್ಲಿ ಖ. ಈ ರೀತಿ ಅಡಿಗೆರೆ ಯಾವ ಅಕ್ಷರಗಳಿಗೆ ಹಾಕಿದ್ದಾರೆ ಅದನ್ನು ಮಕ್ಕಳಿಂದ ನಾವು ಗುರುತಿಸಲು ಹೇಳಬೇಕು. ಅದನ್ನು ಉಚ್ಚರಿಸಲು, ಸ್ಪಷ್ಟವಾಗಿ ಉಚ್ಚರಿಸಲು ನಾವು ಹೇಳಬೇಕು. ಇಲ್ಲಿಯೂ ಕೂಡ ನೀಡಿರುವ ಪದಗಳನ್ನು ಮೊದಲು ಅಕ್ಷರಗಳನ್ನು ಅಭ್ಯಾಸ ಮಾಡಿಸಿದ್ದಾರೆ. ನೋಡ್ಬೋದು. ಮೊದಲು ಅಕ್ಷರಗಳ ಬಗ್ಗೆ ಚಿತ್ರ ಸಹಿತ ವಿವರಿಸಿದ್ದಾರೆ. ನಂತರ ಚಿತ್ರ ಏನಿಲ್ಲ, ಬರೀ ಅಕ್ಷರಗಳನ್ನು ವಿವರಿಸಿದ್ದಾರೆ. ನಂತರ ಇಲ್ಲಿ ಉಚ್ಚಾರಣೆಯನ್ನು ತಿಳಿಸಿದ್ದಾರೆ. ನಂತರ 2 ಅಕ್ಷರದ ಪದಗಳನ್ನು ಉಚ್ಚರಿಸಲು ಹೇಳಿದ್ದಾರೆ. ಇಲ್ಲಿ 3 ಪದಗಳು. ನೀಡಿರೋ ಪದಗಳನ್ನು ಗುರುತಿಸಿ ಬರೆಯಿರಿ. ಪಠಣ, ಇಲ್ಲಿ ಒತ್ತಕ್ಷರ ದೀರ್ಘಾಕ್ಷರಗಳು ಯಾವುವೂ ಇಲ್ಲ. ಹಾಗಾಗಿ ಪಠಣ. ಸುಲಭವಾದ ಅಂದರೆ ಮಕ್ಕಳ ಬಾಯಲ್ಲಿ ಸುಲಭವಾಗಿ ಬರಬೇಕು, ಅಥವಾ ಮಕ್ಕಳು ಅ ಇನ ಓದಿರ್ತಾರೆ 1ನೇ ತರಗತಿಯಲ್ಲಿ, ಅಂದರೆ ಕಲ್ತಿರ್ತಾರೆ ಅ ಇನ. ಆ ಇ ಅಲ್ಲೇ ನಾವು ಗುರುತಿಸೋಕ್ಕೆ ಕಲ್ತಿರುವಂತಹ ಪದಗಳನ್ನು ಮತ್ತೆ ಪುನಃ ಪದಗಳಿಂದ ಗುರುತಿಸಲು ಇದು ಸಹಾಯಕವಾಗಿದೆ. ನೋಡಿ ಇಲ್ಲಿ ಪ, ಅ ಈ ಅಕ್ಷರಗಳಲ್ಲಿ ವರ್ಣಮಾಲೆಗಳಲ್ಲಿ ಪ ಅನ್ನೋದು ಮಕ್ಕಳಿಗೆ ಕಣ್ಣಿಗಾಗಿರ್ಬೋದು, ಮನಸ್ಸಿಗಾಗಿರ್ಬೋದು, ಅದು ಗುರುತಿಸುವ ಸಹಾಯವನ್ನು, ಅಂದರೆ ಅಷ್ಟು ಗುರುತಿಸುವಂತಹ ಒಂದು ಜ್ಞಾನವನ್ನು ಹೊಂದಿರ್ತಾರೆ. ಹಾಗಾಗಿ ಪಾನ ಗುರುತಿಸ್ತಾರೆ. ಟಾನು ಅಷ್ಟೇ, ಯಾವುದೇ ಒತ್ತಕ್ಷರ ಇಲ್ಲ ಇಲ್ಲಿ. ಠಾನ ಗುರುತಿಸ್ತಾರೆ. ನಾನು ಅಷ್ಟೇ, ನಾನು ಗುರುತಿಸ್ತಾರೆ ಮಕ್ಕಳು. ಇದೇ ರೀತಿ ಪಠಣ ಅಂತ ಮಕ್ಕಳ ಬಾಯಲ್ಲಿ ಬಂದ್ಬಿಡುತ್ತೆ. ಅದೇ ನಾವು ಪಟ್ಟಣ, ಪ ಠ ಣ, ಈ ರೀತಿ ಪಟ್ಟಣ ಅಂತ ನಾವು ಓದೋಕ್ಕೆ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಇಲ್ಲಿ ಟ ಅಕ್ಷರಗಳು ಇರುತ್ತೆ, ಅಂದರೆ ಒತ್ತಕ್ಷರಗಳನ್ನು ಹೇಳ್ಕೊಟ್ಟಿರ್ತಾರೆ, ಕಕ್ಕ ಕಿಕ್ಕಿನ ಹೇಳ್ಕೊಟ್ಟಿರ್ತಾರೆ, ಮತ್ತು ಒತ್ತಕ್ಷರಗಳನ್ನು ಹೇಳ್ಕೊಟ್ಟಿರ್ತಾರೆ. ಆದರೂ ಮಕ್ಕಳಿಗೆ ಬೇಗ ಗ್ರಹಿಸುವ ಶಕ್ತಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಪಠಣ ಅಂತ ಕೊಟ್ಟಿರ್ತಾರೆ. ಇದನ್ನು ಓದೋಕ್ಕೂ ಮಕ್ಕಳು ಇದನ್ನು ಓದೋಕ್ಕೂ ತುಂಬ ವ್ಯತ್ಯಾಸ ಇದೆ. ಪಟ್ಟಣ ಅಂತ ಬೇಗ ಓದ್ಬಿಡ್ತಾರೆ. ಫಲ, ಪಟ, ಈ ರೀತಿ ಗುರುತಿಸಿ ಚಿತ್ರಗಳಿಂದ ಅವ್ರ ಮನಸ್ಸಿಗೆ ಉಳಿದಿರುತ್ತಲ್ಲ, ಆ ಥರ ಗುರುತಿಸಿ ಓದ್ತಾರೆ. ಅದೇ ಪಟ್ಟಣನ ಓದೋಕ್ಕೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಪಠಣ ಅಂತನ ಮಕ್ಕಳಿಗೆ ಓದಿಸಿ ಇಲ್ಲಿ ಬರೆಸ್ಬೇಕಾಗುತ್ತೆ.
ಪಠಣ. ನಂತರ ಜಠರ, ಠಣಠಣ, ಇದು ಶಬ್ದ. ಅಘ, ಈ ರೀತಿ ಪದಗಳ ಅರ್ಥ ಹೇಳಿ ಅಥವಾ ಪದಗಳ ಬಗ್ಗೆ ಹೇಳಿ ನಾವು ಬರೆಸ್ಬೇಕಾಗುತ್ತೆ. ನಂತರ ಇಲ್ಲಿ ಘಟಕ, ಫಲ, ಸಫ, ಫಲಕ, ಈ ರೀತಿ ಒಂದು ಚಟುವಟಿಕೆ ಥರ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಬರೆಸ್ಬೇಕಾಗುತ್ತೆ. ಕೆಲವೊಂದು HW ಮನೆಗೆಲಸ ಆಗಿ ಕೂಡ ನಾವು ಕೊಡ್ಬೋದು. ಈ ರೀತಿ ನಾವು ಇವತ್ತು ಅಕ್ಷರಾಭ್ಯಾಸ 9 ತಿಳ್ಕೊಂಡಿದ್ದೀವಿ. ಇಲ್ಲಿ ಉದಾಹರಣೆ ಸಮೇತ ಮತ್ತು ವಿವರಣೆ ಸಮೇತ ಅಥವಾ ಮತ್ತೆ ಬರೆದು ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ. ನಾನಿಲ್ಲಿ ಏನಕ್ಕಪ್ಪ ಸಂಪೂರ್ಣವಾಗಿ ಬರೀತಾ ಇಲ್ಲ ಅಂದರೆ, ಇದು ನನ್ನ ಮಗನ ಬುಕ್ ಆಗಿರೋದ್ರಿಂದ ಅವನಿಗೂ ನೆಕ್ಸ್ಟು ಅವ್ರು ಪಾಠ ಮಾಡೋದಿದೆ. ಇದು ಯಾವುದೋ ಅವನಿಗೆ ಲೆಸನ್ಸ್ ಆಗಿಲ್ಲ, ಹಾಗಾಗಿ ನಾನು ಬರೆದಿಲ್ಲ. ಪೂರ್ತಿ ಬರೆದು ತೋರಿಸಿ ಅಂದ್ರೂ ನಾನು ಬರೆದು ತೋರಿಸ್ತೀನಿ. ಸಾಕು, ಮಕ್ಕಳಿಗೆ ಅರ್ಥ ಆಗೋಗೆ, ಪೇರೆಂಟ್ಸ್ಗಳಿಗೆ ಅರ್ಥ ಆದರೆ ಸಾಕು, ಅವರು ಮಕ್ಕಳುಗಳಿಗೆ ಹೇಳ್ಕೊಡ್ತಾರೆ. ನೋಡ್ಬೋದು, ನಾನು 2 ಅಕ್ಷರದ್ದನ್ನು ತಿಳಿಸಿದ್ದೀನಿ. ಅಡಿಗೆರೆ ಅಂದರೆ ಏನು ಅಂತ ತಿಳಿಸಿದ್ದೀನಿ. ಪ್ರತಿಯೊಂದು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬರೆದಿದ್ದೀನಿ. ಇಲ್ಲಿ ಆರೋ ಮಾರ್ಕ್ನ ನೋಡ್ಕೊಂಡ್ರೆ ಸಾಕು, ನೀವು ಹೇಗೆ ಬರೀಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಇವತ್ತು ಇಷ್ಟು ಅಕ್ಷರಾಭ್ಯಾಸ 9ನ್ನು ಇವತ್ತು ತಿಳ್ಕೊಂಡಿದ್ದೀವಿ. ಯಾವುದೇ ಪ್ರಶ್ನೋತ್ತರಗಳು ಏನೂ ಇರಲ್ಲ ಇದರಲ್ಲಿ. ಅಂದರೆ ನೀವು ಪ್ರಾಕ್ಟೀಸ್ ಮಾಡೋದು, ಇದು ಹೆಸ್ರಿಗೆ ತಕ್ಕಂಗೆ ಅಕ್ಷರಾಭ್ಯಾಸ ಅಂದರೆ ಅಕ್ಷರಗಳನ್ನು ಅಭ್ಯಾಸ ಮಾಡಿಸೋದು, ಅದ್ರ ಪ್ರಾಕ್ಟೀಸ್ ಮಾಡಿಸೋದು, ಅದ್ರ ಉಚ್ಚಾರಣೆ ಮಾಡಿಸೋದು, ಪದಗಳ ಅರ್ಥ ತಿಳಿಸೋದು ಮಾತ್ರ ಇದಾಗಿರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಶ್ನೋತ್ತರಗಳಿರಲ್ಲ. ಚಟುವಟಿಕೆ ಅಂದರೆ ಬರೆಯೋದೇ ಚಟುವಟಿಕೆ. ಚಿತ್ರಗಳನ್ನು ನೋಡಿ ಅದನ್ನು ಉಚ್ಚರಿಸೋದೇ ಚಟುವಟಿಕೆ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಚಿತ್ರದ ಚಟುವಟಿಕೆ ಇರಲ್ಲ ಅಕ್ಷರಾಭ್ಯಾಸ 9ರಲ್ಲಿ. ನಾವು ನೆಕ್ಸ್ಟು ನಾಳೆ ಅಕ್ಷರಾಭ್ಯಾಸ 10ನ್ನು ಅಭ್ಯಾಸ ಮಾಡೋಣ. ಇದರಲ್ಲಿ ಗೊತ್ತಿಲ್ಲ ಚಟುವಟಿಕೆ ಇದೆಯೋ ಪ್ರಶ್ನೋತ್ತರಗಳಿದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ ಅಹ, ಜ್ಞ, ಇನ್ಯ ಬಗ್ಗೆ ಕೊಟ್ಟಿದ್ದಾರೆ. ನೋಡೋಣ. ಅಹ, ಜ್ಞ, ಇನ್ಯದು ಯಾವ್ದ್ಯಾವುದು ಚಿತ್ರಗಳನ್ನು ಕೊಟ್ಟಿರ್ತಾರೋ ಅಥವಾ ಅದ್ರ ಬಗ್ಗೆ ಏನು ಚಟುವಟಿಕೆ ಕೊಟ್ಟಿರ್ತಾರೋ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಥ್ಯಾಂಕ್ ಯು ಸೋ ಮಚ್.